ಜೀವನದಲ್ಲಿ ರಸ ಇಲ್ಲದಿದ್ದರೆ ನೀರಸ ಜೀವನ ಏನು ಜೀವನ. ಆದರೆ ಕೆಲವರಿಗೆ ಒಂದೊಂದು ರಸ ಬಹಳ ಇಷ್ಟ ಇರುತ್ತೆ. ಉದಾಹರಣವಾಗಿ ಸಿಹಿ. ಸಿಹಿ ಜನರಲ್ಲಿ ಎಲ್ಲರಿಗೂ ಇಷ್ಟ. ಮಧುರ ಪ್ರಿಯಂ. ಆದರೆ ಆಚಾರ್ಯ ಹೇಳ್ತಾರೆ ಕೆಲವರಿಗೆ ನೀವು ಸಹ ನೋಡಿರಬಹುದು, ಸ್ವಲ್ಪ ಸಿಹಿ ತಗೊಂಡ್ರೆ ಆರೋಗ್ಯ ಹಾಳಾಗುತ್ತೆ. ಕೆಲವರಿಗೆ ಸಿಹಿದಿಂದ ಏನು ತೊಂದರೆ ಆಗುವುದೇ ಇಲ್ಲ. ಯಾಕೆ? ಇದೇ ತರ ಹುಳಿ ಬಗ್ಗೆ, ಇದೇ ತರ ಉಪ್ಪು ಬಗ್ಗೆ ಸಹ ಎಲ್ಲ ರಸ ಬಗ್ಗೆ ಹೇಳ್ತೇನೆ ನಾನು. ಸಿಹಿ ಯಾರ ಜಾತಕದಲ್ಲಿ ಬುಧ ಮತ್ತೆ ಶುಕ್ರ ತುಂಬಾ ಒಳ್ಳೆ ಗ್ರಹ, ಮಿತ್ರ ಗ್ರಹಗಳು ಜೊತೆಗೆ ಇದ್ರೆ, ಒಳ್ಳೆ ಸ್ಥಾನದಲ್ಲಿ ಇದ್ರೆ, ಅವರು ಎಷ್ಟು ಬೇಕಿದ್ರೆ ಅಷ್ಟು ಸಿಹಿ ತಿಂದ್ರು ಏನ್ ತೊಂದರೆ ಬರೋದಿಲ್ಲ ಅವರಿಗೆ. ಅದೇ ಬುಧ ಮತ್ತೆ ಶುಕ್ರದ ಯುತಿ ಸರಿ ಇಲ್ಲದಿದ್ರೆ, ಜಾತಕ ಇದ್ರೆ, ಅಷ್ಟು ನಿರ್ದಿಸ್ಥಾನದಲ್ಲಿ ಇದ್ರೆ, ಅವರು ಸ್ವಲ್ಪ ಸಿಹಿ ತಗೊಂಡ್ರೆ ಅವರಿಗೆ ಆರೋಗ್ಯ ಹಾಳಾಗ್ತದಂತೆ. ಅದಕ್ಕೋಸ್ಕರ ಸ್ವಲ್ಪ ಜಾಗ್ರತೆ. ಅಂತ ಅವರಿಗೆ ನಿಮಗೆ ಸ್ವೀಟ್ ಕೊಡ್ಲಿಕ್ಕೆ ಮನಸ್ಸಿದ್ರೂ ಸಹ ನೀವು ಬಲ ಮೂಲ ಸಿಗಕಾಡಿ ಪೋಲಿ ಅದಕ್ಕೆ ಕಷಾಯ ಕೊಟ್ಟರೆ ತುಂಬಾ ಒಳ್ಳೆಯದು. ಯಾಕೆಂದ್ರೆ ಅವರಿಗೆ ಸಿಹಿ ಬಿಡ್ಲಿಕ್ಕೆ ಆಗೋದಿಲ್ಲ, ಅವರಿಗೆ ಗ್ಲೂಕೋಸ್ ಸೇವಿಂಗ್ ಇರುತ್ತೆ. ಸೊ ದಿ ಶುಡ್ ಪ್ರಿಫರ್ ಬಲ ಮೂಲ. ಇನ್ನೊಂದು ಕೆಟಗರಿ ಏನಂತ ಹೇಳಿದ್ರೆ ಶುಕ್ರ ಮತ್ತೆ ಕುಜ ಭೃಗು ಅಂಗಾರಕ ಯೋಗ. ಇದು ಜಾತಕದಲ್ಲಿ ಸ್ವಲ್ಪ ರೊಮ್ಯಾಂಟಿಕ್ ಟೈಪ್ ಆದ ಯೋಗ. ಇವರಿಗೆ ರುಚಿ ತುಂಬಾ ಜಾಸ್ತಿ ಇರ್ತದೆ ಎಲ್ಲೋ ವಿಷಯದಲ್ಲಿ. ಅವರಿಗೆ ಆರ್ಟಿಸ್ಟಿಕ್ ಜನರು, ಅವರಿಗೆ ಉಪ್ಪು ತುಂಬಾ ಇಷ್ಟ. ಉಪ್ಪು ತಿನ್ನುವುದು ಉಪ್ಪು. ಆದರೆ ಇದು ಕುಜ ಮತ್ತೆ ಭೃಗು ಅಂಗಾರಕ ಜೊತೆಗೆ ಇರೋರು ಸ್ವಲ್ಪ ಉಪ್ಪು ಅಂಶ ಕಮ್ಮಿ ತಗೊಳ್ಬೇಕು. ಅವರು ತಗೊಂಡ್ರಾದ್ರೆ ಅವರಿಗೆ ಸೈಂಡ್ ಉಪ್ಪು ಹೇಳಬೇಕು ತಗೊಳ್ಳಿಕ್ಕೆ, ಪಿಂಕ್ ಸಾಲ್ಟ್. ಈಗ ಕೆಲವು ಜಾತಕದಲ್ಲಿ ಬುಧ ಮತ್ತೆ ಕುಜದ ಸಂಬಂಧ ಇರ್ತದೆ. ಇದು ತುಂಬಾ ಡೇಂಜರಸ್ ಕಾಂಬಿನೇಷನ್. ಈ ಥರ ಹೈಯೆಸ್ಟ್ ಕ್ಯಾನ್ಸರ್ ಕೇಸಸ್ ಆಟೋ ಇಮ್ಯೂನ್ ಕೇಸಸ್ ಅಲ್ಲಿ ನಮಗೆ ಬುಧ ಮತ್ತೆ ಕುಜದ ನೋಡ್ಲಿಕ್ಕೆ ಸಿಗ್ತಾರೆ. ಅಂಥವರಿಗೆ ಹುಳಿ ತುಂಬಾ ಇಷ್ಟ. ಅವರು ಮಾತಲ್ಲಿ ಹುಳಿ, ಮನಸ್ಸಲ್ಲಿಯೂ ಹುಳಿ, ಮತ್ತೆ ತಿನ್ನುವುದರಲ್ಲಿ ಹುಳಿ ಇಷ್ಟ ಆಗ್ತದೆ ಅವರಿಗೆ. ಜಾಗ್ರತೆಯ ಸ್ನೇಹಿತರೆ. ಆದರೆ ಇದು ಶಾಸ್ತ್ರದಲ್ಲಿ ಹಂಗೆ ಹೇಳಿದ್ದಾರೆ, ನಾನು ಹೇಳ್ತಾ ಇಲ್ಲ. ಇದು ಅವರಿಗೆ ಕೊಡುದಾದ್ರೆ ಅವರಿಗೆ ಹುಳಿ ಬಿಡ್ಲಿಕ್ಕೆ ಆಗುದಿಲ್ಲ, ಅವರಿಗೆ ಇಷ್ಟ ಸಾವರ್ ಟೇಸ್ಟ್. ಆವಾಗ ನೆಲ್ಲಿಕಾಯಿದ ಪುಡಿ ಕೊಡಬೇಕು. ಯಾಕೆಂದ್ರೆ ದೇಹದ ಒಳಗೆ ಹೋಗಿ ಅವರು ತಂಪು ಮಾಡೋದು. ಇವರು ದೇಹದಲ್ಲಿ ಬುಧ ಮತ್ತೆ ಕುಜ ಇರೋವರಿಗೆ ತುಂಬ ಬಾಡಿಯಲ್ಲಿ ಹೀಟ್ ಬಾಡಿ, ಅವರಿಗೆ ಹುಳಿ ಅಂಶ ಸರಿ ಆಗಲ್ಲ, ನೆಲ್ಲಿಕಾಯಿ ಪುಡಿ ಕೊಡಬಹುದು. ಇನ್ನೊಂದು ಇಂಟ್ರೆಸ್ಟಿಂಗ್ ಕಾಂಬಿನೇಷನ್ನು ಮರ್ಕ್ಯುರಿ ಆ್ಯಂಡ್ ಸ್ಯಾಟರ್ನ್. ಬುಧ ಮತ್ತೆ ಶನಿ ಜೊತೆಗೆ ಇದ್ರೆ ಅವ್ರ ಜಾತಕದಲ್ಲಿ ಇದು ಬುಧ ಲಿಂಫ್ಯಾಟಿಕ್ ಡಿಸ್ಟರ್ಬೆನ್ಸ್ ಇದರಿಂದಾಗಿ ಅವರಿಗೆ ಬ್ಯಾಲೆನ್ಸಿಂಗ್ಗೋಸ್ಕರ ಒಳಗೆಯಿಂದವೇ ಅವರಿಗೆ ಆಗೋದು ಏನು ಕಷಾಯ ರಸ. ಟೀ ಕೇಳಿದಿರ, ಟೀ ಅಂತಲ್ಲ, ಇಲ್ಲಾದ್ರೆ ಜುಂಜರ್ ಶುಂಠಿ ಪುಡಿ, ಇಲ್ಲಾದ್ರೆ ಬಾರ್ಕ್ ಎಲ್ಲ. These people usually love kashaya because their body gets healed by that. Those who have Mercury and Saturn together. But if it is in the wrong places together, like in 6th house or 8th house or 12th house, they should better avoid taking astringent, or even if they take, they should take only shunti pudi. ಇನ್ನೊಂದು ಇಂಟ್ರೆಸ್ಟಿಂಗ್, ಶನಿ ಆ್ಯಂಡ್ ಜೂಪಿಟರ್. ಶನಿ ಮತ್ತೆ ಜೂಪಿಟರ್ ಜೊತೆಗೆ ಇದ್ರೆ ಅವರಿಗೆ ಕಹಿ ತುಂಬಾ ಇಷ್ಟ. ಅವರಿಗೆ ಕಹಿ ಕೊಡುದಾದ್ರೂ ಸಹ ನೀವು ಯಾವುದು ಕಹಿ ಕೊಡಬೇಕು? ಅಮೃತ ಬಳ್ಳಿ. ಇಲ್ಲದಿದ್ದರೆ ಅವ್ರ ಬಾಡಿ ಒಳಗೆ ಡ್ರೈನೆಸ್ ಜಾಸ್ತಿ ಆಗಬಹುದು. ಯಾಕೆಂದ್ರೆ ಒಂದು ವಾಯು ಕಾರಕ ಶನಿ, ಮತ್ತೆ ಆಕಾಶ ಮಹಾಭೂತ ಕಾರಕ ಗುರು. ಸೊ ದೇ ಶುಡ್ ಪ್ರಿಫರ್ ಅಮೃತ ಬಳ್ಳಿ. ಇನ್ನೊಂದು ಮೋಸ್ಟ್ ಇಂಟ್ರೆಸ್ಟಿಂಗ್ ಕಾಂಬಿನೇಷನ್ ಶನಿ ಮತ್ತೆ ಕುಜದ ಕಾಂಬಿನೇಷನ್. ಇದು ಫೈಟರ್ ಕಾಂಬಿನೇಷನ್. ಒಂದು ಬೆಂಕಿ ಕುಜ, ಶನಿ ವಾಯು ಕಾರಕ. ಸೊ ವಾಯುದಿಂದ ಬೆಂಕಿ ಅಗ್ನಿ ಜಾಸ್ತಿ ಆಗ್ತದೆ. ಅವ್ರ ಪಿತ್ತ ದೇಹ ಇವರು ಸಹ ಕುಜ ಮತ್ತೆ ಬುಧದ ಹಂಗೆ. ಆದರೆ ಇವರಿಗೆ ಖಾರ ತುಂಬಾ ಇಷ್ಟ. ಇವರು ಖಾರ ಸ್ವಲ್ಪ ಜಾಸ್ತಿ ತಗೊಳ್ಳೋದು. ಖಾರದಿಂದ ಅವರ ಆರೋಗ್ಯ ಒಳ್ಳೆ ಆಗೋದಿಲ್ಲ. ಅವ್ರು ಏನು ಮಾಡಬೇಕು? ಆದಷ್ಟು ಸಾಧ್ಯ ಆದರೆ ಗ್ರೀನ್ ಚಿಲ್ಲಿ, ರೆಡ್ ಚಿಲ್ಲಿ ಅವಾಯ್ಡ್ ಮಾಡಬೇಕು. ತಗೊಳ್ಳೋದಾದ್ರೆ ಕಾಳುಮೆಣಸು ಮತ್ತೆ ಹಿಪ್ಪಲಿ, ಪೈಪರ್ ಲಾಂಗಮ ಪ್ರಯೋಗ ಮಾಡಬಹುದು. ನೀವು ಈ ತರದ ಒಂದು ಆಯುರ್ವೇದ ಮತ್ತು ಜ್ಯೋತಿಷದ ಪ್ರಯೋಗ ಮಾಡಿ ನಿಮ್ಮ ಬರೋವರು ಸಾಧಕರಾದ ನೀವು ಜಾತಕ ನೋಡಿ ಅವ್ರಿಗೆ ಯಾವ ಯಾವ ಗ್ರಹದ ಸ್ಥಿತಿ ಸರಿ ಇಲ್ಲದಿದ್ರೆ ಅದ್ರ ಪ್ರಕಾರ ನೀವು ಅವರಿಗೆ ಡಯಟ್ ಪ್ಲಾನ್ ಮಾಡಿ ಕೊಟ್ರೆ ನಿಜವಾಗಿ ನೀವು ಅವರಿಗೆ ಸಹಾಯ ಮಾಡ್ತೀರಿ. ಜ್ಞಾನ ಅದ್ಭುತವಾಗಿ ಹಿರಿಯರು ಬಿಟ್ಟು ಕೊಟ್ಟಿದ್ದಾರೆ, ಅದನ್ನು ಉಪಯೋಗ ಮಾಡುವುದು ನಮ್ಮ ಕರ್ಮ.